Hello students, welcome to Pattadkal English Academy and Banashankari English Academy. ಇವತ್ತು 9th ಕ್ಲಾಸ್ನ 4th ಯೂನಿಟ್ ವಾಟ್ ಎವರ್ ವಿ ಡು ಈ ಲೆಸನ್ ಮ್ಯಾಗಿನ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಬಿಡಿಸಿಕೊಡ್ತೀನಿ. ಇದು 2025-26 ನಲ್ಲಿ ಏನೋ ಒಂದು LBA ಅಂತ ಬಿಟ್ಟಾರಲ್ಲ, ಒಂದು ಕ್ವಶನ್ ಬ್ಯಾಂಕ್, ಅಲ್ಲಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಬಿಡಿಸ್ಕೊಡ್ತೀನಿ ಸ್ಟೂಡೆಂಟ್ಸ್. ಎಕ್ಸಾಂಪಲ್ಸ್ ಟೆಕ್ಸ್ಟುವಲ್ ಅದಾವು, ಬಟ್ ಬೇಸ್ಡ್ ಆನ್ ಗ್ರಾಮರ್ ಅದ. ಹಿಂಗಾಗಿ ಟೆಕ್ಸ್ಟ್ ಬುಕ್ ಓದಿನಿ ಮತ್ತು ಗ್ರಾಮರ್ ಅನ್ನು ಕೂಡ ಆರಾಮಾಗಿ ಬಿಡಿಸಬಹುದು. ಬನ್ನಿ ನೋಡೋಣ ಕ್ವಶನ್ಸ್ ಏನದವ ಅಂತ ಹೇಳಿ. ಕ್ವಶನ್ ನಂಬರ್ 1, fill in the blank with appropriate preposition given below. ಇದು ಓದ್ಬೇಕ್ರಿ. We must constantly be on the lookout, ಬರ್ತೈತಲ್ರಿ, ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಅಂದ್ರೆ ನಾವು ಬೆಸ್ಟ್ ಮಾಡಿಬಿಟ್ಟಿನಿ ಅಂತ ತಿಳ್ಕೊಂಡು we should not be satisfied. There is a better way in every our good performances, and we have to always seek out, we have to seek for such better ಅಂತ ಬರ್ತದ. We should never be satisfied with our performance. Still there is a better way, we have to achieve it ಅಂತೇಳಿ ಬರ್ತದ. ಅದಕ್ಕೆ ಇಲ್ಲಿ ಲುಕ್ಔಟ್ ಬಂತು ಅಂದ್ರೆ ಫಾರ್ ಬರ್ತೈತ್ರಿ, ಪ್ರಪೋಸಿಷನ್ ಲುಕ್ಔಟ್ ಫಾರ್ ಕರೆಕ್ಟ್ ಆಗ್ತೈತಿ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಬರ್ರಿ ನೋಡೋಣ. ಐ, ಥ್ಯಾಂಕ್, ಹೊರಬರಿದು ಥ್ಯಾಂಕ್, ಥ್ಯಾಂಕಿಂಗ್, ಥ್ಯಾಂಕ್ಡ್, ಥ್ಯಾಂಕ್ಡ್, ಹೊರಬಿದು ಪಾರ್ಟ್ ಆಫ್ ಸ್ಪೀಚ್ ಇಲ್ಲ ಐತಲ್ಲ, ಆಟೋಮ್ಯಾಟಿಕಲಿ ಮುಂದೇನು ನೋಡೋದು ಜರೂರತ್ತ ಬ್ಯಾಡ್ರಿ. ಥರ್ಡ್ ಕ್ವಶನ್, fill in the blank with the correct article given below. ಆರ್ಟಿಕಲ್ ಅಂದ್ರೆ ಎ and ಬರ್ತದೆ. I had an appointment. Appointment, vowel sound. The word appointment begins with a vowel sound, so an is suitable here. An appointment is correct answer. Fourth question, fill in the blank using the suitable linker, okay, conjunction given below. Your party was enjoyable. I thank you. So ಬರ್ತದೆ. Cause and effect. Why should I thank you? Because your party was enjoyable. Very good party. So I thank you. So cause and effect. ಇದು ಕಾಸ್ ಅಂಡ್ ಎಫೆಕ್ಟ್ ಅಂತೀವಿ. ಇದು ಕಾಸ್ ಅಂಡ್ ಎಫೆಕ್ಟ್ ಕರೆಕ್ಟ್ ಆಗ್ತದೆ. ಇದು ಕಾಸ್ ಅಂಡ್ ಅಡ್ವರ್ಸ್ ಎಫೆಕ್ಟ್ ಬಟ್ ಬರ್ತೈತಿ. ಟು ಆಡ್ ಇನ್ಫಾರ್ಮೇಶನ್ ಅಂಡ್ ಬರ್ತೈತಿ. ಕಂಡೀಷನಲ್ ಆರ್ ಬರ್ತೈತಿ. ಫಿಫ್ತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಇನ್ಫಿನಿಟಿವ್ ಅಂತ ಹೇಳ್ರಿ. ಐ ಕ್ಯಾನ್ ಸೇ your party was awesome. ಇದರೊಳಗೆ ಇನ್ಫಿನಿಟಿವ್ ಇಲ್ಲ, ಬಟ್ ಇನ್ಫಿನಿಟಿವ್ ಯಾವುದು ಹೇಳು ಅಂತನ. ಟು ಥ್ಯಾಂಕ್ ಇಲ್ಲೇನೋ ಆಪ್ಷನ್ಸ್ ಕೊಟ್ಟಾರ. ಈ ಟು ಥ್ಯಾಂಕ್ ಅನ್ನುವಂಥ ವರ್ಡ್ ಇಲ್ಲಿಲ್ವೇ ಇಲ್ಲ, ಇನ್ಫಿನಿಟಿವ್ ಯಾವುದು ಇಲ್ಲ ಇಲ್ಲಿ. ಹೀಗಾಗಿ ಕ್ವಶನ್ ರಾಂಗ್ ಇದೆ ಅಂತ ಅನಿಸ್ತದ ನನಗೆ. ಕ್ವಶನ್ ನಂಬರ್ 6, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಓಕೆ ಸರ್. ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Okay, sir. I called an auto
and told him to take me to the railway station. I called, didn't I? ಆಗ್ತೈತಿ. ಓಕೆ. Did I? Do I? Don't I? Doesn't I? ನಾ ಆನ್ಸರ್ ಕೊಟ್ಟದ್ದು ತಪ್ಪಿದಾವೆ. ಕರೆಕ್ಟ್ ಆನ್ಸರ್ ಮಿಸ್ ಆಗಿದೆ ಇದರೊಳಗೆ ಅನಿಸ್ತದ ನನಗೆ. ಹಾಗಾಗಿ ಇದನ್ನು ಬಿಡುತ್ತೇನೆ, ಮುಂದೆ ಹೋಗ್ತೇನೆ. 7th question. Write the correct form of the word given in the bracket. ಓಕೆ, ಕರೆಕ್ಟ್ ವರ್ಡ್ ಯೂಸ್ ಮಾಡೋದು. ಶಿ ಸಿಂಗ್ಸ್ ಬ್ಯೂಟಿ ಅಲ್ಲ, ಶಿ ಸಿಂಗ್ಸ್ ಬ್ಯೂಟಿಫುಲ್ ಅಲ್ಲ, ಶಿ ಸಿಂಗ್ಸ್ ಬ್ಯೂಟಿಫೈ ಅಲ್ಲ, ಶಿ ಸಿಂಗ್ಸ್ ಬ್ಯೂಟಿಫಿಕೇಶನ್ ಅಲ್ಲ, ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಇದು ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಯೂಸ್ ಮಾಡೋದು. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್. ಪೊಸೆಸಿವ್ ಪ್ರನೌನ್ ಅದ ಇದು, ನಂತರ ನೌನ್ ಬರ್ಬೇಕ್ರಿ. ಅಡ್ಜೆಕ್ಟಿವ್ ಇದು ಪೊಸೆಸಿವ್ ಅಡ್ಜೆಕ್ಟಿವ್. ಮೈ ಪರ್ಫಾರ್ಮೆನ್ಸ್ ನೌನ್ ಬರ್ಬೇಕ್ರಿ. ಇದು ಪರ್ಫಾರ್ಮ್ ಹೋಗ್ತದ, ಮೈ ಪರ್ಫಾರ್ಮ್ ಅಲ್ಲ, ಮೈ ಪರ್ಫಾರ್ಮೆನ್ಸ್ ಇದ್ರದ್ದು ಪರ್ಫಾರ್ಮೆನ್ಸ್ ಬರಬೇಕು. ಓಕೆ, ಹಂಗ ಓರಲ್ ಹೇಳಕ್ ಆಗ್ತದ, ಆಪ್ಷನ್ಸ್ ಇಲ್ಲ ಫ್ರೆಂಡ್. 8th question. Add suitable prefix to give the opposite word. ಅಪೋಸಿಟ್ ವರ್ಡ್ ಅಂದ್ರೆ ಏನ್ ಮಾಡಬಹುದು? ಇಟ್ ಈಸ್ ಪಾಸಿಬಲ್ ಅಂತಾರ. ಪ್ರಿಫಿಕ್ಸ್ ಇಂಪಾಸಿಬಲ್, ಬೀದಿಂದ ಸ್ಟಾರ್ಟ್ ಆಗಿದ್ರೆ ಇಮ್ ಬರ್ತೈತಿ. ಪಾಸಿಬಲ್, ಇಂಪಾಸಿಬಲ್, ಪ್ರೊಬೆಬಲ್, ಇಂಪ್ರೊಬೆಬಲ್, ಹೌದಲ್ರಿ? ಬರ್ತದ ಹೆಂಗತ್ತಾರೆ. ಇಮ್ ಅಂತ ಐತಿಲ್ರಿ, ಇಲ್ಲೇ ಇಮ್ ಅಂತ ಐತಿ ನೋಡ್ರಿ. ಸಿ ಆಪ್ಷನ್ ಕರೆಕ್ಟ್ ಆಗ್ತದ್ರಿ. 9th question. The following sentence has 2 errors. Okay, sir. Edit the sentence and rewrite it in the answer book. Okay. I start removing the packets which were ಅಂತ ಬಂದತ್ತಂದ್ರೆ ಪಾಸ್ಟ್ ನಾಗ, ಇಲ್ಲಿ ಸ್ಟಾರ್ಟ್ ಅಂತಾರ, ಸ್ಟಾರ್ಟೆಡ್ ಆಗಬೇಕಿದು. ಮಿಸ್ಟೇಕ್ ಇಲ್ಲೇ ಇದಾರೆ. ಅಂದ್ರೆ ಎರಡು ಕ್ಲಾಸ್ಗಳು ಸೇಮ್ ಟೆನ್ಸ್ ನಾಗ ಇರ್ಬೇಕಲ್ಲ. ವಿಚ್ ವರ್ ಅಂತಾರ ಅಂದ್ರೆ ಇದು ಐ ಸ್ಟಾರ್ಟೆಡ್ ಅಂತ ಆಗಬೇಕು. ಫುಲ್ಲಿ ಅಕ್ಯುಪೈಂಗ್, ಫುಲ್ಲಿ ಬರ್ಬೇಕ್ರಿ. ಇಲ್ಲೇ ಫುಲ್ ಅಕ್ಯುಪೈಂಗ್ ಅಂತದಾರ, ಟೆಕ್ಸ್ಟ್ ಬುಕ್ ನಾಗ ಐತಿ ನೋಡ್ರಿ. ಹಂಗಾಗಿ ಇವ್ರು ಏನಂತಾರ, ವರ್ಬಲ್ ಮಿಸ್ಟೇಕ್ ಅಂತಾರ. ಇದು ವರ್ಬಲ್ ಮಿಸ್ಟೇಕ್ ರೀ. ಸ್ಟಾರ್ಟ್ should be changed into started, then the sentence will be corrected. Correct will be correct. I started removing the packets. ಇದಕ್ಕೆ ಮತ್ತೊಂದು ಏನಂತಾರ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತಾರ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ, ಸ್ಪೆಲ್ಲಿಂಗ್ ಕರೆಕ್ಟ್ ಅದ. ವರ್ಡ್ ಫಾರ್ಮ್ ಮಿಸ್ಟೇಕ್ ಆಗಿದೆ. ಫುಲ್ ಇದು ಬರಲ್ರಿ, ಇದು ಫುಲ್ಲಿ ಬರ್ಬೇಕ್ರಿ. ಓಕೆ, ಇದ್ರ ಫುಲ್ಲಿ ಮಾಡ್ರಿ. ಕರೆಕ್ಟ್ ಟೆಕ್ಸ್ಟ್ ಬುಕ್ ನಾಗ ಇದೆ, ನಾನು ನೋಡಿನ ಅದನ್ನು. Answer the following questions in 1 or 2 sentences each. Textual questions, ಹೀಗಾಗಿ ನನಗೆ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. Answer the following questions in 3 or 4 sentences. Textual questions. So I can't do this now. ಇದು textual questions. Not possible for me to do this now. Match the following language functions. Okay, ಇದನ್ನ ಆಲ್ರೆಡಿ ಮಾಡಿಬಿಟ್ಟೆ ನಾನು. ಜಸ್ಟ್ ಅದು ಸ್ವಲ್ಪ ಭಾಳ ಇದ್ವಲ್ಲ, ಪೇಜ್ ಬಾರ್ ಹೆಂಗತೆ ಆಗ್ತೈತಿ, ಇದು ಅದಕ್ಕೆ ಗೊಂದಲ ಆದಿತ್ತು ಅಂತೇಳಿ ಮಾಡಿಬಿಟ್ಟೇನ್ರಿ. ಮೇ ಐ ಕಮ್ ಇನ್ ಸೊ ಆಸ್ಕಿಂಗ್ ಪರ್ಮಿಷನ್. ದಿನಾಲು ಕೇಳ್ತಾರ ಕ್ಲಾಸ್ ರೂಮ್ನಲ್ಲಿ ಹುಡುಗರು, ಮೇ ಐ ಕಮ್ ಇನ್ ಸೊ. ಮೇ ಮಾಡಲ್ ಆಕ್ಚುಲಿ ಯೂಸ್ಡ್ ಆಸ್ಕಿಂಗ್ ಫಾರ್ ಪರ್ಮಿಷನ್. ಯಸ್ ಯು ಮೇ ಅಂತೀವಲ್ಲ, ಹಂಗ ಇದು ಕರೆಕ್ಟ್ ಅದ. ಹಿ ಮೇ ಕಮ್, ಇದು ಮೇನ ಇಲ್ಲಿ ಪ್ರೊಬ್ಯಾಬಿಲಿಟಿ ತೋರಿಸ್ತದ. ಇದ್ರ ಪಾಸಿಬಿಲಿಟಿ ಅಂತಾರ. ಪಾಸಿಬಿಲಿಟಿ ತೋರಿಸ್ಬೇಕಾದ್ರೆ ಕ್ಯಾನ್, ನಾನ್ ನೋಡಿದ ಪ್ರಕಾರ ಮೇ ಪ್ರೊಬ್ಯಾಬಿಲಿಟಿ ತೋರಿಸ್ತೈತ್ರಿ. ಒಂದೊಂದು ಬುಕ್ ನಲ್ಲಿ ಕೊಟ್ಟಾರ, ಥಾಮ್ಸನ್ ಅಂಡ್ ಮಾರ್ಟಿನಟ್ ಅಂತ ತಿಳ್ಕೊಂಡೆ. ಮೇ ಪಾಸಿಬಿಲಿಟಿ ಅಂತ ಕೊಟ್ಟಿದ್ದಂಗ ಅದಾರ. ಪೆಗ್ ಅಂತ ಒಂದು ಬುಕ್ ಅದ ನೋಡ್ರಿ, ಪ್ರಾಕ್ಟಿಕಲ್ ಇಂಗ್ಲಿಷ್ ಗ್ರಾಮರ್ ಅಂತ.
May possibility. Okay, correct other. Will you please sign here? Ingate ಬರ್ತೈತೆ. ರಿಕ್ವೆಸ್ಟ್ ಹೆಂಗಿರ್ತಾರೆ ಇಲ್ಲ ಐತೆ ನೋಡ್ರಿ ನಂಬರ್ 3. Will you please sign here so ಅಂತಾರ. Will you please tell me your name? Okay. Will you please close the windows? Request. I'm sorry. Apology. ಅಯ್ಯೋ ದೇವ್ರೆ, ನಿಮ್ಗೆ ಹಿಂಗೆ ಲಾಸ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲಲ್ಲ. I'm sorry for doing this wrong thing to you. I'm sorry. Apology. Apologizing. Next, don't worry. I'm here ಅಂತಿರ್ತೀವಲ್ಲ, ಚಿಂತೆ ಮಾಡಬೇಡ್ರಿ, ನಾನು ಇರ್ತೀನಿ ಅಲ್ಲೇ, ಏನೋ ನನಗೊಂತ ಭಯ, ಹೇ ಹಾಗೇನು ಮಾಡಬೇಡ್ರಿ, ಡೋಂಟ್ ವರಿ, ಅವ್ರಿಗೆ ಏನಾಗದಾಗ ನಾನು ನೋಡ್ಕೋತೀನಿ ಅಂತೇಳಿ. ಅಂದ್ರೆ ಏನಾಗ್ತದ ಅಂತಂದ್ರೆ ಗಿವಿಂಗ್ ಅಶ್ಯೂರೆನ್ಸ್ ರೀ, ಅಡ್ಡಿ ಇಲ್ಲ. I can do modal auxiliary. Can is used to show capacity. Capacity ಎಲ್ಲಿದೆ? 6th ಇಲ್ಲಿ ಬರೆದ ನೋಡಿ. ಎಕ್ಸ್ಪ್ರೆಸಿಂಗ್ ಅಬಿಲಿಟಿ. ಅಬಿಲಿಟಿ ಕೆಪಾಸಿಟಿ ಒಂದೇ ಮೀನಿಂಗ್ ಅಲ್ರಿ, ಕರೆಕ್ಟ್ ಅದ. ಎಕ್ಸ್ಪ್ರೆಸಿಂಗ್ ಅಬಿಲಿಟಿ ಆರ್ ಕೆಪಾಸಿಟಿ. ಇಟ್ಸ್ ಆಲ್ ರೈಟ್ ಸರ್, ನಾಳೆ ಹೆಂಗೆ ತಗೊಂಡು ಫಂಕ್ಷನ್ ಮಾಡ್ಬೇಕಂತ ಮಾಡಿದ್ವಿ. ಓಕೆ, ಪ್ರಿನ್ಸಿಪಾಲ್ ಹೇಳ್ತಾರೆ ಇಟ್ಸ್ ಆಲ್ ರೈಟ್. ಇಟ್ಸ್ ಆಲ್ ರೈಟ್ ಅಂದ್ರೆ agreeing. Thank you. Expressing gratitude. So tomorrow I would like to conduct a function, sir. It's all right. Thank you, sir. ಅಂತಾರೆ ಇವರು ಪ್ರಿನ್ಸಿಪಾಲ್. ಅಂದ್ರೆ ಎಕ್ಸ್ಪ್ರೆಸಿಂಗ್ ಯುವರ್ ಗ್ರೇಟಿಟ್ಯೂಡ್ ಎಲ್ಲದರೆ, ಎಕ್ಸ್ಪ್ರೆಸಿಂಗ್ ಯುವರ್ ಗ್ರೇಟಿಟ್ಯೂಡ್ ಇಲ್ಲದ ನೋಡ್ರಿ. ಆಯ್ತು ಫ್ರೆಂಡ್ಸ್, ಬರಲ್ಲ ಅಂದ್ರೆ ಏನೋ ಕೊಟ್ಟಾರ. ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂತ ಬರ್ತದಲ್ಲ. ಆಫ್ ದಿ ಅಂಡರ್ಲೈನ್ ಸೆಂಟೆನ್ಸಸ್ ಅಂತಾರ, ಬಟ್ ಟೆಕ್ಸ್ಟ್ ಇಲ್ಲೇ ಅಂಡರ್ಲೈನ್ ಮಾಡೇ ಇಲ್ರಿ. ಹಿಂಗಾಗಿ ನಾನು ಒಂದು ಮಾಡ್ಕೊಂಡೇನಿ, ನಾನು ಒಂದು ಹೇಳ್ತೇನೆ. ಅಂಡರ್ಲೈನ್ ಆಗಿಲ್ರಿ ಕೊಟ್ಟು ಕ್ವಶನ್ ಬ್ಯಾಂಕ್ ನಲ್ಲಿ, ಏನೋ ಒಂದು ಮಿಸ್ಟೇಕ್ ಆಗಿದೆ ಅಲ್ಲ ಸ್ವಲ್ಪ. ಬರ್ರಿ ಒಂದೇ ನೋಡೋಣ. ಸ್ವಲ್ಪ ಹಿಂದೆ ಬರ್ಬೇಕಾಗಿತ್ತಿಲ್ಲ, ಜಾನ್ ಅಂತೇಳಿ ಪ್ರಿಂಟ್ ಮಿಸ್ ಆಗಿ ಒಂದು ಬಂದೆ. ಜಾನ್, hi Rosie, please come in. Rosie, thank you. John, would you mind taking off your shoes? Oh, sorry, I will keep the shoes outside. ಇದರ ನಾನು ಎರಡುಗಳನ್ನ ಅಂಡರ್ಲೈನ್ ಮಾಡ್ಕೊಂಡೇನೆ. ವುಡ್ ಯು ಮೈಂಡ್ ಟೇಕಿಂಗ್ ಆಫ್ ಯುವರ್ ಶೂಸ್, ದಯಮಾಡಿ ಸ್ವಲ್ಪ ಶೂಸ್ ಅಲ್ಲೇ ಬಿಡ್ತೀರಾ ಅಂದ್ರೆ ರಿಕ್ವೆಸ್ಟಿಂಗ್ ಅನ್ನ ಕಡ್ಡಿಲ್ಲ. ಒಂದು ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ, ಅಲ್ಲೇ ಬಿಟ್ಟು ಶೂಸ್ ಅಲ್ಲೇ ಬಿಡ್ತೀರಾ ಅಂತ ಹೇಳಿ ಒಂದು ನೋಡಿದ್ರೆ ರಿಕ್ವೆಸ್ಟಿಂಗ್ ಅನಿಸ್ತದ, ಹೌದಲ್ರಿ? ಇದು ರೀ, ಓ ಐ ಆಮ್ ಸಾರಿ ಅಂತ ಅನ್ಬೇಕಾದ್ರೆ ಅಪಲಜೈಸ್, ಅಪಾಲಜಿ ಅಂದ್ರೆ ಚಲೋ ಆಗ್ತೈತನ. ಅಪಾಲಜೈಸ್ ಅದು ಹೊರಬಾಗ್ತದ್ರಿ, ಅಪಾಲಜಿ ಅಂದ್ರೆ ಕರೆಕ್ಟ್ ಆಗ್ತಿತ್ತು, ನನಗೆ ಅನಿಸ್ತದ ಹಂಗತೆ. ಒಂದು ಮುಗಿತೀಗ ಇದನ್ನ ಅಂಡರ್ಲೈನ್ ಮಾಡಿದ್ರೆ ರಿಕ್ವೆಸ್ಟ್ ಆಗ್ತದ, ಇದು ಅಂಡರ್ಲೈನ್ ಮಾಡಿದ್ರೆ ಇದು ಅಂಡರ್ಲೈನ್ ಅಂತ ತಿಳ್ಕೊಂಡ್ರೆ ಅಪಾಲಜಿ ಆಗ್ತದ. ಸೆಕೆಂಡ್, ಸುಧಾ, ಹೆಲೋ ರಾಧಾ, why are you standing here? Radha, hi, I'm waiting for the bus. I would like to go to the market. Sudha, I'm going that way. I will drop you there. ಇದನ್ನೆಲ್ಲ ನೋಡಿದ್ರ ಗಿವಿಂಗ್ ಡೈರೆಕ್ಷನ್ ಇದ್ರಾಗ ಯಾವುದೂ ಇಲ್ಲ, ಸೀಕಿಂಗ್ ಇನ್ಫಾರ್ಮೇಶನ್ ಇದ್ರಾಗ ಯಾವುದೂ ಇಲ್ಲ. ನಾವೇ ಅಂಡರ್ಲೈನ್ ಮಾಡ್ಕೋಬೇಕಲ್ರಿ. ಈಗ ಆಫರಿಂಗ್ ಹೆಲ್ಪ್ ಇಲ್ಲೇ ಐತೆ ನೋಡಿ, ಇದು ಆಫರಿಂಗ್ ಹೆಲ್ಪ್ ಆಗ್ತೈತೆ. ರಿಕ್ವೆಸ್ಟಿಂಗ್ ಅಂತ ಏನೂ ಇಲ್ಲ ಇಲ್ಲೇ. ಹಿಂಗಾಗಿ ನಾನೇ ಗೆಸ್ ಮಾಡಿ
ಇದನ್ನ ಅಂಡರ್ಲೈನ್ ಮಾಡ್ಕೊಂತೀನಿ, ಇದನ್ನ ಆಫರಿಂಗ್ ಹೆಲ್ಪ್ ಅಂತ ಅಂತೀನಿ. ಇದು ಕರೆಕ್ಟ್ ಆಗ್ತದೆ, ಏನು ತೊಂದರೆ ಇಲ್ರಿ. ಥರ್ಡ್ ಕ್ವಶನ್, ಉಮೇಶ್ ಮಾತಾಡ್ತಾನ. ಟುಮಾರೋ ಈಸ್ ಮೈ ಬರ್ಡೇ. There is a party at home. Please do come. Dheeraj. Oh, thank you. I wish I would be there. ನನಗೂ ಅನಿಸ್ತೈತೆ ಅಲ್ಲೇ ಬರಬೇಕು ಅಂತ ಹೇಳಿ. ಆದ್ರೆ ಏನ್ ಮಾಡೋದು? But please excuse me. I have to attend my uncle's wedding too. ಹಾಗಾದ್ರೆ ಇದನ್ನ ನೋಡಿದ್ರೆ ಅಂದ್ರೆ ನನಗೆ ಇಲ್ಲಿ ಸೀಕಿಂಗ್ ಇನ್ಫಾರ್ಮೇಶನ್, ನೋ ಸಚ್ ಸೆಂಟೆನ್ಸಸ್ are there. Offering help, no such sentences are there. Requesting, no such sentences are there. Refusal is there. Dheeraj refuses a request. There is a party, please do come. ಇದು ಒಂದು ಸ್ವಲ್ಪ ರಿಕ್ವೆಸ್ಟ್ ಆಗ್ತೈತ್ರಿ ಫ್ರೆಂಡ್, ನಾನು ಲಕ್ಷ ಕೊಟ್ಟಿದ್ದಿಲ್ಲ. ಇದು ಪ್ಲೀಸ್ ಡೂ ಕಮ್, ಇದು ರಿಕ್ವೆಸ್ಟ್ ಆಗ್ತೈತಿ. ಇದೇನಾದ್ರೂ ಅಂಡರ್ಲೈನ್ ಏನಾದ್ರೆ ರಿಕ್ವೆಸ್ಟಿಂಗ್ ಅನ್ರಿ. ಮತ್ತೆ ಇದೇನಾದ್ರೂ ಅಂಡರ್ಲೈನ್ ಅಂದ್ರೆ ನಾನು ನೋಡಿರ್ಲಿಲ್ಲ, ಆಗಲ್ಲ. ಅದನ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ರಿ. ಇದನ್ನು ಗೊಂದಲ ಆದೀತು ಅಂತ ಹೇಳ್ರಿ. ನಿಮ್ಗೆ ನಾನು ಕ್ಲಿಯರ್ ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ತೀನಲ್ರಿ. ಮತ್ತೆ ಏನು ಮಾಡೋದು, ಹಿಂಗ್ ವಿಡಿಯೋ ಮಾಡ್ಕೊಂತ ಕುಂತಾಗ ಮತ್ತೆ ಕಿರಿಕಿರಿ ಆಯ್ತು ಅಂದ್ರೆ ಪಾಪ ನಿಮ್ಗೆಲ್ಲ ಟೈಮ್ ಇದಾಗಬಾರ್ದು ಅಂತೇಳಿ ಒಂದ್ ಸ್ವಲ್ಪ ಮಾಡ್ಕೊಂಡು ಕುಂತಿರ್ತೀನಿ ಸ್ವಲ್ಪ ಒಮ್ಮೊಮ್ಮೆ. ಬಟ್ ಪ್ಲೀಸ್ ಕಮ್, ಇದು ಪ್ಲೀಸ್ ಅಂತಿದೆ ಅಲ್ಲ, ಇದು ಪ್ಲೀಸ್ ಅಂತಂದ್ರೆ ಇದು ರಿಕ್ವೆಸ್ಟ್ ಆಗ್ತದೆ. ಇದೇನಾದರೂ ಅಂಡರ್ಲೈನ್ ಆಗಿದ್ರೆ, ಅಂಡರ್ಲೈನ್ ಅವ್ರು ಮಾಡೇ ಇಲ್ಲ ಸರ್ ಅವರು, ಹಿಂಗಾಗಿ ನಾನೇ ಅಂಡರ್ಲೈನ್ ಮಾಡ್ಕೊತೀನಿ, ನಾನೇ ಗೆಸ್ ಮಾಡ್ತೀನಿ. ಗೆಸ್ ಮಾಡ್ಕೊಂಡು ನಾನೇ ಅದಕ್ಕೆ ಲ್ಯಾಂಗ್ವೇಜ್ ಫಂಕ್ಷನ್ ಹೇಳ್ತೇನೆ. ಬಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತದಲ್ಲ, ಇದು ರೆಫ್ಯೂಸಿಂಗ್. ಇದು ರೆಫ್ಯೂಸಲ್ ಮಾಡಿದ ಆದ್ರೂ ಕೂಡ ಅದು ಸಭ್ಯತೆಯಿಂದ ರೆಫ್ಯೂಸಲ್ ಮಾಡ್ಬೇಕಂತದ. ನಮ್ಮ ನೀವೇನು 10th ಕ್ಲಾಸ್ ಅಂದ್ರೆ ಇದು 9th ಕ್ಲಾಸ್, ಇದು PUC ಬನ್ನಿ ನೀವು. PUC ಫಸ್ಟ್ ಇಯರ್ ಐತ್ರಿ ಇದು. PUC ಫಸ್ಟ್ ಇಯರ್ ಐತ್ರಿ ಇದು. ಅದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂತ ತಿಳ್ಕೊಂಡು ಒಂದ್ ಕಡೆ ಅದು ಕೊಡ್ತಾರ್ರಿ, ಒಂದ್ ಕಡೆ ಇದು ಕೊಡ್ತಾರ. ಮ್ಯಾಚಿಂಗ್ ಮಾಡೋದು ಇರ್ತಲ್ಲ. 5 ಮಾರ್ಕ್ ಕ್ವಶನ್ ಅದ PUC ಫಸ್ಟ್ ಇಯರ್. ಓಕೆ, ಬರ್ರಿ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂತ ಇದ್ರಿ. ಆಯ್ತು, ನೆಕ್ಸ್ಟ್ ಬರ್ರಿ ನೋಡೋಣ. ಇದು ಬಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡೋದು ಪೊಲೈಟ್ ರೆಫ್ಯೂಸಲ್ ಆಗ್ತದೆ. ನಾವು ಯಾವುದೇ ರೆಫ್ಯೂಸ್ ಮಾಡ್ಬೇಕಾದ್ರೂ ಸಹಿತ ಹಾರ್ಡ್ ಅಂಡ್ ಫಾಸ್ಟ್ ಆಗಿ, ಅಬ್ರಪ್ಟ್ ಆಗಿ, ಸಡನ್ ಆಗಿ ಸ್ವಲ್ಪ ಹೇಳಬಾರ್ದು ಅಂತಂತಾರೆ. ಅದನ್ನು ಕೂಡ ಪೊಲೈಟ್ ಆಗಿ ರೆಫ್ಯೂಸ್ ಮಾಡ್ಬೇಕಂತದ. ಇದಲ್ಲ ಇದನ್ನಲ್ಲ, ಇದು ಭಾಳ ಚಂದ ಅದ ನೋಡ್ರಿ. ಐ ವಿಶ್ ಐ ವುಡ್ ಬಿ ದೇರ್. ನನಗೂ ಹಂಗೆ ಅನಿಸ್ತದ್ರಿ, ಅಲ್ಲಿರ್ಬೇಕು ಅಂತ ಅನಿಸ್ತದ. ಆದ್ರೆ ಏನ್ ಮಾಡೋದು ದೇವ್ರೆ, ಕ್ಷಮಿಸ್ಬಿಡ ನನ್ನ ಅಂತೇಳಿ ಹೆಂಗ್ರೆ ಒಳ್ಳೆ ಅನ್ಬೇಕಾದ್ರೂ ಸಹಿತ ಪೊಲೈಟ್ ಆಗಿ ಒಳ್ಳೆ ಅನ್ಬೇಕು ಅಂತ ಐತಿ. ಮಾತಾಡ್ಲಿ ಬಂದ್ರಿ, ಪೊಲೈಟ್ ರೆಫ್ಯೂಸಲ್ ಅಂತ ಲಾಸ್ಟ್ ಅಂತ ಅನಿಸ್ತದ ನನಗೆ. ಲಾಸ್ಟ್ ಇದೇನ್ ಮಾಡೋದ, ಕೊಲೊಕೇಶನ್ ಇದ್ದಂಗ ಅದಾರ. ಇದು ಬಹುತೇಕ ಇದು ಚೂಸ್ ದ ಕರೆಕ್ಟ್ ಕೊಲೊಕೇಟಿವ್ ವರ್ಡ್. ಕರ್ಲಿ ಹೇರ್, ಆರಾಮಾಗಿರೋದು. ಕರ್ಲಿ ಹೇರ್ ಮಸ್ತ್. ಫಾಸ್ಟ್ ಫುಡ್ ಅಂತ ಐತ್ರಿ, ಇಲ್ಲ ಫಾಸ್ಟ್ ಫುಡ್ ಇಲ್ಲ ಫಾಸ್ಟ್ ಟ್ರೈನ್ ಆಗ್ತದ. ರೈಟ್. ಕ್ವಿಕ್ ಶವರ್, ಫಾಸ್ಟ್ ಟ್ರೈನ್ ಅಂದ್ರೆ ಗೊತ್ತ. ಕರ್ಲಿ ಹೇರ್ದ ಗುಂಗುರು ಹೋಲ್ದ್ರಿ. ಕರ್ಲಿ ಜರ್ನಿ, ಕರ್ಲಿ ಮ್ಯಾನ್, ಕರ್ಲಿ ಫೈಟ್ ಇಲ್ಲ ಯಾವ್ದಕ್ಕೂ ಮ್ಯಾಚ್ ಆಗಲ್ಲ ಇದು. ಫಾಸ್ಟ್ ಶವರ್ ಆಗ್ಬೋದ್ರಿ ಒಂಥರ, ಕ್ವಿಕ್ ಶವರ್ ಅಂತ ಅಂತೀವ್ರಿ ಅದಕ್ಕೆ. ಬಟ್ ಫಾಸ್ಟ್ ಟ್ರೈನ್ ಕರೆಕ್ಟ್ ಅದ, ಕರೆಕ್ಟ್ ಅದ. ಕ್ವಿಕ್ ಶವರ್ ಅಂತನ್ರಿ. ಐತಿ ನಾ ಡಿಕ್ಷನರಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡ. ಗಡಬಡ ಒಂದ್ ಅಕ್ಷರಿಗೆ ಹಾಕೊಂಡ್ ಬಾರೋ ಮಾರ ಎಷ್ಟೊತ್ತು ಮಾಡ್ತೀವಿ ಅಂತಾರಲ್ರಿ, ಹಂಗಾಗಿ. ಹ್ಯೂಸ್ ಪ್ರಾಫಿಟ್ ರೀ, ಯಾರೊಬ್ರು ಹ್ಯೂಸ್ ಪೆನ್ ಅಂತ ಒಂದು ಡಿಕ್ಷನರಿ ತೋರಿಸ್ತದ. ಎಲ್ಲ ಗೂಗಲ್ ಸರ್ಚ್ ಮಾಡಿದಾಗ ಏನೋ ಮಾಡಿದಾಗ್ರೆ. ಬಟ್ ಹ್ಯೂಸ್ ಪ್ರಾಫಿಟ್ ಈಸ್ ಮೋರ್ ಸೂಟೇಬಲ್ ಅಂತಾರ. ಪ್ರಾಫಿಟ್ ದೊಡ್ಡ ಪ್ರಾಫಿಟ್ ಆಯ್ತು ಮಣ್ಣಿ ಬಿಸ್ನೆಸ್ ಒಳಗಡೆ. ಹೆವಿ ಟಾಕ್, ಹೆವಿ ಫರ್ನಿಚರ್ ಅಂತ ಕೊಟ್ಟಾರ ಕೆಲವೊಂದು ಬುಕ್ ಡಿಕ್ಷನರಿ ಇದ್ರೊಳಗೆ ಕೊಟ್ಟಾರ, ಗೂಗಲ್ನಾಗ ಕೊಟ್ಟಾರ. ಹೆವಿ ಫರ್ನಿಚರ್ ಅಂತ
ಬಟ್ ಹೆವಿ ಸ್ಮೋಕರ್ ಈಸ್ ಬೆಟರ್ ಅಂತ ಹೇಳ್ತತಿ. ಹೆವಿ ಸ್ಮೋಕರ್ ಅಂದ್ರೆ ಓವರ್ ಸ್ಮೋಕ್ ಮಾಡೋರಿಗೆ ಹೆವಿ ಸ್ಮೋಕರ್ ಅಂತ ಕರೀತಾರೆ. ಪೇ ಅಟೆನ್ಷನ್ ಅಂತ ದಿನ ಕ್ಲಾಸ್ ಯು ಶುಡ್ ಹ್ಯಾವ್ ಟು ಪೇ ಯುವರ್ ಅಟೆನ್ಷನ್. ಯುವರ್ ಅಟೆನ್ಷನ್ ಪ್ಲೀಸ್ ಅಂತ, ಯುವರ್ ಅಟೆನ್ಷನ್, ಪೇ ಯುವರ್ ಅಟೆನ್ಷನ್ ಅಂತೇವ್ರಿ. ಪೇ ಫುಡ್, ಪೇ ಬಸ್, ಪೇ ವುಮನ್, ಪೇ ಅಟೆನ್ಷನ್ ಈಸ್ ಕರೆಕ್ಟ್. ಜ್ಯೂಸಿ ನಾವೆಲ್ ಅಂತದ. ನಾವು ಬೇಕಲ್ಲಿ ಇವಾಗ ನಮ್ಮ ಸರ್ ಬಾಯಿಂದ ಬಂದಿದ್ದ ಶಬ್ದ ಇದು. ಇವತ್ತು ಬಹಳ ವರ್ಷಗಳ ಹಿಂದ್ರೆ, 40 ವರ್ಷಗಳ ಹಿಂದ್ರೆ ನಮ್ಮ ಸರ್ ಬಾಯಿಂದ ಬಂದಿದ್ದು ಜ್ಯೂಸಿ ನಾವೆಲ್ ಅಂತೇಳಿ. ಜ್ಯೂಸಿ ನಾವೆಲ್ ಹೆಂಗ್ ಜ್ಯೂಸಿ ಇರ್ತೈತಿ? ಜ್ಯೂಸಿ ಫ್ರೂಟ್ ಅಂತ ಅಂತೇಳಿ, ಜ್ಯೂಸಿ ಜಾಮೂನ್ ಅಂತ ಅಂತೇಳಿ. ಜ್ಯೂಸಿ ನಾವೆಲ್ ಹೆಂಗಿರ್ತದ ಅಂತ ಹೇಳಿ ನನಗ್ ಕಾತರ. ನಾವು ಕಲಿಯುವಾಗ ಸ್ಟೂಡೆಂಟ್ ಇದ್ದಾಗ್ರೆ ಡಿಕ್ಷನರಿ ಮನೆಗೆ ಹೋಗಿ ತೆಗೆದು ನೋಡಿದ್ರೆ, ಜ್ಯೂಸಿ ನಾವೆಲ್ ಅಂತಂದ್ರ ಯಾವ ಇಂಟ್ರಿಕಸಿ ಬಾಳ ಇರ್ತೈತಿ, ಕತ್ರಿ ಬಿತ್ತರಿ ಇರ್ತದ. ಅದು ಕೆಲವೊಂದು ನಾವೆಲ್ಸ್ ಇರ್ತಾವ್ರ ಹಂಗತ್ತಾರೆ, ಕತ್ರಿ ಬಿತ್ತರಿ ಇರ್ತಾವ. ಯಾವ ನಾವೆಲ್ ನಲ್ಲಿ ಒಂದು ಪ್ಲಾಟ್ ಅನ್ನೋದು ಇರ್ತೈತಲ್ಲ, ವೆರಿ ಕಾಂಪ್ಲಿಕೇಟೆಡ್ ಅಂಡ್ ಇಂಟ್ರಿಕಸಿ ಇರ್ತೈತ್ರಿ. ಅಂತದ್ದು ಪ್ಲಾಟ್ ಇರ್ತಕ್ಕಂಥದ್ದೊಂದು ಅಂತದ್ದೊಂದು ನಾವೆಲ್ಲು. ಮತ್ತೆ ಆ ಪ್ಲಾಟ್ ನೊಳಗರೆ ಅದು ಒಂದು ಸ್ಟೋರಿ ಒಳಗರೆ ಗಾಸಿಪ್ ಜಾಸ್ತಿ ಇರ್ತೈತಂತ. ಅದು ಪ್ರೈಡ್ ಅಂಡ್ ಪ್ರೆಜುಡ್ಯೂಸ್ ಅಂತ ತಿಳ್ಕೊಂಡು ಜೇನ್ ಅಷ್ಟ ಅನ್ನೋದೊಂದು ನಾವೆಲ್ ಇರ್ತದೆ ನಾವು ಓದುವಾಗ. ಅದು ಹಂಗ ಇದ್ದಾಗಿತ್ತು ಅಂತ ಅನ್ಸತ್ತೆ ನನಗೆ. ಅದು ಅಂತ ನಾವೆಲ್ಗೆ, ಯಾವ ನಾವೆಲ್ದೊಳಗ ಬಹಳ ಇಂಟ್ರಿಕಸಿ ಇರ್ತೈತ್ರಿ, ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸಿಕ್ಕಾಪಟ್ಟೆ ಪ್ಲಾಟ್, ವೆಬ್ ಬಹಳ ಕಾಂಪ್ಲಿಕೇಟೆಡ್ ವೆಬ್ ಇರ್ತದ ಪ್ಲಾಟ್. ದೆನ್ ಒಂಥರ ಗಾಸಿಪ್ ಜಾಸ್ತಿ ಇರ್ತೈತಿ ಆ ನಾವೆಲ್ದೊಳಗ. ಅಂತದ್ದಕ್ಕೆ ಏನಂತ ಕರೀತಾರೆ, ಜ್ಯೂಸಿ ನಾವೆಲ್ ಅಂತಾರ. ಐತಿ ನಾ ಅವಾಗ ನೋಡಿದ್ದೇನ್ರಿ. ಇವಾಗ ಒಂದ್ಸಲ ಬಹಳ ವರ್ಷ ಆಯ್ತಲ್ಲ, ಮತ್ತೊಂದ್ಸಲ ಹಂಗ ನೋಡ್ಕೊಂಡೆ. ದಿಸ್ ಇಸ್ ರೈಟ್. ಲೆಂಗ್ದಿ ಮೀಟಿಂಗ್ ಅಪ್ರೋಪ್ರಿಯೇಟ್ ಅಂತ ಅನಿಸ್ತದ. ಜ್ಯೂಸಿ ನಾವೆಲ್ ಲೆಂಗ್ದಿ ಮೀಟಿಂಗ್ 2 ತಾಸು 3 ತಾಸು, ಇಟ್ ಈಸ್ ಲೆಂಗ್ದಿ ಮೀಟಿಂಗ್. ಲೆಂಗ್ದಿ ಏರೋಪ್ಲೇನ್, ಲೆಂಗ್ದಿ ಬಿಲ್ಡಿಂಗ್, ಲೆಂಗ್ದಿ ಕಾರ್, ಪವರ್ಫುಲ್ ಕಾರ್ ಅಂತ ಅದರ. ಸ್ಟ್ರಾಂಗ್ ಕಾಫಿ ಅಂತಂದ್ರೆ PUCಗಿತ್ತ ಮೊದಲಿದು ಒಂದು ವರ್ಡ್ ಕೊಡ್ತಿದ್ರು, ಕೊಲೊಕೇಶನ್ ಒಂದೇ 1 ಮಾರ್ಕಿಂದ ಇತ್ತು, 1 ಮಾರ್ಕಿನೋ 2 ಮಾರ್ಕ್ಸಿಂದ ಇತ್ತಾಗಿತ್ತು ಹಳೆ ಕಾಲದೊಳಗೆ. PUC 2002-3 ಅಂತ ಅನಿಸ್ತದ ಬಹುತೇಕ. 3 ಓಕೆ. ಜಸ್ಟ್ ಲೆಕ್ಚರರ್ ಆಗಿದ್ದೆ ನಾನು ಅವಾಗ. ಓಕೆ, ಬರ್ರಿ ಇದನ್ನು ಕಲ್ಸಿನ್ರಿ. ಇದನ್ನು ಲೆಂಗ್ದಿ ಮೀಟಿಂಗ್ ಅಂತ ಅಂತೀವ್ರಿ. ಗ್ರೇಟ್ ಡೀಟೇಲ್ ಅಂತಾರೆ. ಶಿ ಎಕ್ಸ್ಪ್ಲೇನ್ ದ ಮ್ಯಾಟರ್ ಇನ್ ಗ್ರೇಟ್ ಡೀಟೇಲ್ ಅಂತೀವ್ರಿ. ಗ್ರೇಟ್ ಡೀಟೇಲ್ ಅಂದ್ರೆ ಎಲಾಬೊರೇಟ್ ಮಾಡೋದ್ರಿ, ಎಕ್ಸ್ಪ್ಲೇನ್ ಎವ್ರಿಥಿಂಗ್ ವೆರಿ ಕ್ಲಿಯರ್ಲಿ ಅಂತೇಳಿ. ಗ್ರೇಟ್ ಡೀಟೇಲ್. ಗ್ರೇಟ್ ಪರ್ಸನ್ ಹಂಗೆಲ್ಲ ಬರೋದಿಲ್ಲ, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗ್ರೇಟ್ ಡೀಟೇಲ್ ಕರೆಕ್ಟ್ ಅದ. ಸ್ಟ್ರಾಂಗ್ ಕಾಫಿ ಇದು ಬಹಳ ಪಾಪ್ಯುಲರ್ ಅಲ್ರಿ ಇದು. ಸ್ಟ್ರಾಂಗ್ ಕಾಫಿ, ಒಂದು ಸ್ಟ್ರಾಂಗ್ ಕಾಫಿ ಹೇಳ್ರಿ ಅಂತಲ್ಲ ಹೋಟೆಲ್. ಓಕೆ ಫ್ರೆಂಡ್, ನೆಕ್ಸ್ಟ್ ಇಲ್ಲೊಂದು ಪೋಯಮ್ ಬರ್ತದ. ಇದ್ರೊಳಗೆ ಬೇಕಾದ್ರೆ 1-2 ಏನೋ ಕ್ವಶನ್ಸ್ ಅದಾವ, ಮಾಡಿಕೊಡ್ತೀನಿ, ಬರಿಬೇಕಾದ್ರೆ ನಿಮ್ಗೆ. ಸ್ವಲ್ಪ ಅಷ್ಟೇ, 1-2-3 ಏನೋ ಬರ್ತಾವ ಇದ್ರೊಳಗ್ರೆ. Number 1, John. Hi, Rosie, please come in. Let a thought shrivel and die. ಇದು ಯಾಕಿದು? ಇದೊಂದರ ಮಿಸ್ಟೇಕ್ ಆಗೈತ್ರಿ. ಅಲ್ಲಿದ್ದು ಇಲ್ಲಿ ಬಂದು ಬಿದ್ದೈತಿ. ಇದು ರಾಂಗ್ ಇದ್ರಿ. ಬರ್ರಿ ಇಲ್ಲಿಂದ ಚಾಲು ಮಾಡ್ರಿ. ಲೆಟ್ ಎ ಥಾಟ್ ಶೈವಲ್ ಅಂಡ್ ಡೈ. ಹೌದ್ರಿ, ವಂಡರ್ಫುಲ್ ವರ್ಡ್ಸ್ ನ ಬರ್ತೈತಿ.
The figure of speech used above is letter thought Shrival. Thought Shrival ಆಗಬೇಕಂತಾರ ಥಾಟ್ ಪರ್ಸಾನಿಫಿಕೇಶನ್ ಇದು. ಬಟ್ ಇಲ್ಲಿ ಕೊಟ್ಟಿಲ್ಲ ಪರ್ಸಾನಿಫಿಕೇಶನ್ ಅಂತ ಹೇಳಿ. ನನ್ನ ಲೆಕ್ಕದಲ್ಲಿ ಪರ್ಸಾನಿಫಿಕೇಶನ್. ಯಾಕಂದ್ರೆ ಥಾಟ್ ಶ್ರೈಬಲ್ ಆಗ್ಬೇಕಂತ ಅಂಡ್ ಡೈ ಆಗ್ಬೇಕಂತ. ಡೈ ಶ್ರೈಬಲ್ ಆಗೋದು ಪರ್ಸನ್, ಬಟ್ ಥಾಟ್ ಆಗಲ್ಲ. ಇವರು ಥಾಟ್ ಶ್ರೈಬಲ್ ಅಂತ ಕರೀತಾರೆ. ಪರ್ಸಾನಿಫಿಕೇಶನ್ ಅಂತ ಅನಿಸ್ತದೆ ನನಗೆ. ಬಟ್ ಇವ್ರು ಯಾರೋ ಸಿಮಿಲಿ, ಸೆನೆಕ್ಡೊಕೆ ಅಂತ ಕೊಟ್ಟಾರೆ, ಮೆಟಾಫರ್, ಅಲಿಟ್ರೇಷನ್ ಅಂತ ಕೊಟ್ಟಾರೆ. ಸಿಮಿಲಿ ಅಂದ್ರೆ ಕಂಪ್ಯಾರಿಸನ್ ಆಗಿರ್ಬೇಕು ಟೂ ಥಿಂಗ್ಸ್ ಅಂತದ್ದೇನೆ. ಸೆನೆಕ್ಡೊಕೆ ಅಂದ್ರೆ ಪಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಹೋಲ್ ಆರ್ ಹೋಲ್ ಸ್ಟ್ಯಾಂಡ್ಸ್ ಫಾರ್ ಪಾರ್ಟ್. ಮೆಟಾಫರ್ ಅಂದ್ರೆ ಟೂ ಥಿಂಗ್ಸ್ ಆರ್ ಡೈರೆಕ್ಟ್ಲಿ ಯೂಸ್ಡ್ ವಿದೌಟ್ ಯಾಸ್ ಹೌದಲ್ಲ, ಅದು ಏನೂ ಇಲ್ಲ. ಅಲಿಟ್ರೇಷನ್ ಅಂದ್ರೆ ಯೂಸುವಲಿ ಇನ್ ಎ ಸೆಂಟೆನ್ಸ್ ಮೋಸ್ಟ್ ಆಫ್ ದ ವರ್ಡ್ಸ್ ಬಿಗಿನ್ ವಿತ್ ಕಾನ್ಸೋನೆಂಟ್ ಸೌಂಡ್, ಸೇಮ್ ಕಾನ್ಸೋನೆಂಟ್ ಸೌಂಡ್. ಇದು ಯಾವುದು ಇಲ್ಲ ನನಗೆ ಅನಿಸಿದ ಮಟ್ಟಿಗೆ. ಇದು ಪರ್ಸಾನಿಫಿಕೇಶನ್ ಕರೆಕ್ಟ್ ಅದ, ಕೊಡುವಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅನಿಸ್ತದ. ವರ್ಡ್ಸ್ ಆರ್ ಫುಡ್ ಅಂಡ್ ಡ್ರೆಸ್ ಆಫ್ ಥಾಟ್. ಮೆಟಾಫರ್ ಇದು. ಹೆಡ್ ಮಾಸ್ಟರ್ ಇಸ್ ದ ಪಿಲ್ಲರ್ ಆಫ್ ದ ಸ್ಕೂಲ್ ಅಂತೀವಲ್ರಿ. ಏನು ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್ ಅಂತಾರೆ. ಯೂತ್ ಆರ್ ದಿ ಸಾರ್ಟ್ ಆಫ್ ನೇಷನ್ ಅಂತೀವಲ್ಲ. The words were dagger to my heart ಅಂತಾರೆ. The news was a dagger to my heart ಅಂತಾರೆ. ಯಾರೊಬ್ರು ಕವಿ ಹೇಳ್ಯಾರ. ಮೆಟಾಫರ್ ಇದು. ಮೆಟಾಫರ್ ಆಗ್ತೈತ್ರಿ ಇದು. ಫಿಗರ್ ಆಫ್ ಸ್ಪೀಚ್ ಮೆಟಾಫರ್ ಇದು. ಇದು ಕರೆಕ್ಟ್ ಅದ ಸರ್. ಇದು ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ಎ ಮ್ಯಾನ್. ಇದೊಂದು ಪೋಯಮ್ದಲ್ಲಿ ಇಲ್ರಿ ಇದು. ಇದೊಂದು ಏನೋ ಮಿಸ್ಟೇಕ್ ಬಂದಿದೆ. ಇದು ಎ ಮಾರ್ವಲೆಸ್ ನಾವು ಅಂತ ಇದೊಂದು ಇದು ಇಲ್ಲ. ಇದು ಯಾವ ಫಿಗರ್ ಆಫ್ ಸ್ಪೀಚ್ ನನಗೆ ಗೊತ್ತೂ ಆಗೋಲ್ತಾರೆ. ಮತ್ತೆ ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ಪರ್ಸಾನಿಫಿಕೇಶನ್ ಆಗ್ತದೆ ಅಂತ ಅನಿಸ್ತದೆ ನನಗೆ. ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ಎ ಮ್ಯಾನ್ ಮಾರ್ವಲೆಸ್ ನೌ ಅಂತೇಳಿ ಪರ್ಸಾನಿಫಿಕೇಶನ್ ಆಗ್ಬೋದು, ಬಟ್ ಡೌಟ್ಫುಲ್ ಅದ. Maybe your mind is holding a man. Maybe your mind is holding a man marvelous. Alliteration ಆಗ್ಬೋದನ್ರಿ. ಅಲಿಟ್ರೇಷನ್ ಕೊಟ್ಟಿಲ್ಲ. ಕಾನ್ಸೋನೆಂಟ್ ಸೌಂಡ್ ಅದ ರೀ. ಅಲಿಟ್ರೇಷನ್ ಆಗ್ಬೋದು ಅಂತ ಅನಿಸ್ತದೆ, ಬಟ್ ಅಲಿಟ್ರೇಷನ್ ಕೊಟ್ಟಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ನನಗೆ ಇದೊಂದು ಪ್ರಿಂಟ್ ಮಿಸ್ಟೇಕ್ನು ಆಗಿ ಒಂಚೂರು ಗೊಂದಲ ಆಗಿಬಿಡಕತ್ತೈತಿ. ಓಕೆ ಫ್ರೆಂಡ್, ಮತ್ತೆ ಮತ್ತಷ್ಟು ವಿಡಿಯೋ ಮತ್ತಷ್ಟು ಮ್ಯಾಟರ್ ತಗೊಂಡು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಂತ. ಎಸ್, ನೋಡ್ತಾ ಇರ್ರಿ, ಓದ್ತಾ ಇರ್ರಿ. ಎಸ್, ಐ ವಾಂಟ್ ಟು ಶೇರ್ ಮೈ ಥಾಟ್ ವಿತ್ ಯು ಸ್ಟೂಡೆಂಟ್ಸ್. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.